ಆದರೆ ಪ್ರತಿಯೊಂದು ಸುಂದರ ಕಥೆಗೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಆದರೆ ದ್ರೋಣನ ಅಂತ್ಯ ಮಾತ್ರ ಯಾರೂ ಊಹಿಸದ ರೀತಿ ಅತ್ಯಂತ ದುರಂತಮಯವಾಗಿತ್ತು. ಆ ದಂತಕಥೆಯ ಜೀವನವನ್ನು ಮುಗಿಸಿಬಿಟ್ಟ ಆ ಶಾಕಿಂಗ್ ಘಟನೆ ಹೇಗಿತ್ತು ಅಂದರೆ, ಆ ದಿನ ಅಕ್ಟೋಬರ್ 25, 1998. ದಸರಾ ಹಬ್ಬ ಮುಗಿದು ಇನ್ನು ಕೆಲವೇ ದಿನಗಳಾಗಿದ್ವಷ್ಟೇ. ಎಲ್ಲವೂ ಶಾಂತವಾಗಿತ್ತು. ದ್ರೋಣ ನಾಗರಹೊಳೆಯ ಪಳ್ಳೆ ಶಿಬಿರದ ಹತ್ರ ಕಾಡಿನಲ್ಲಿ ಪ್ರತಿದಿನದ ಹಾಗೆ ಮೇಯೋಕೆ ಹೋಗಿದ್ದ. ಅದು ಅವನ ದಿನಚರಿಯೆ ಒಂದು ಭಾಗವಾಗಿತ್ತು. ಅಂದು ಜೋರಾಗಿ ಮಳೆ ಬರ್ತಿತ್ತು. ಮಳೆ ಗಾಡಿಗೆ ಕಾಡಿನ ಮಧ್ಯೆ ಹೋಗಿದ್ದ ಒಂದು ಹೈ ವೋಲ್ಟೇಜ್ ಕರೆಂಟ್ ವೈರ್ ಕೆಳಕ್ಕೆ ಬಾಗಿತ್ತು. ಮೇಯುತ್ತಾ ಸಾಗುತ್ತಿದ್ದ ದ್ರೋಣ ಇದನ್ನು ಗಮನಿಸದೆ ಆಕಸ್ಮಿಕವಾಗಿ ತನ್ನ ಸೊಂಡ್ಲಿನಿಂದ ಆ ವೈರನ್ನ ಮುಟ್ಟುಬಿಟ್ಟ. ಆ ಹೈ ವೋಲ್ಟೇಜ್ ವಿದ್ಯುತ್ ಪ್ರವಾಹದ ರಭಸಕ್ಕೆ ಆ ಮಹಾಗಜ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿತು. ಸತತ 18 ವರ್ಷಗಳ ಕಾಲ ನಾಡಹಬ್ಬಕ್ಕೆ ಕಳೆ ತಂದಿದ್ದ ಆ ಧೀಮಂತ ಆನೆಯ ಕಥೆ ಹೀಗೆ ಒಂದೇ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಅಂತ್ಯವಾಗಿ ಹೋಯಿತು.